ಇಲ್ಲ. ನೀವೇ ಅವ್ರನ್ನ ದೂರ ಮಾಡಿದ್ರ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋನ್ನ ಹೇಗೆ ದೂರ ಮಾಡಲಿ? ಹಾಗಾದ್ರೆ ಬೇರೆ ಯಾರಾದರೂ ನಿಮ್ಮನ್ನು ದೂರ ಮಾಡಿದ್ರ? ಹೌದು. ಯಾರಕ್ಕ ಅವರು? ಸೌಂದರ್ಯ. ಏನು ಹೇಳ್ತಿದ್ದೀರಾ ಅಕ್ಕ? ನನ್ನ ಹುಡುಗ ಬಡವ, ಅವನ ಹತ್ರ ದುಡ್ಡಿಲ್ಲ, ನಮ್ಮ ಮನೆಗೆ ಸ್ಟೇಟಸ್ಗೆ ಹೊಂದಲ್ಲ ಅಂತ ನನ್ನಿಂದ ಅವನ್ನ ದೂರ ಮಾಡಿದ್ರು. ದೂರ ಮಾಡಿ ನಾನೇ ಗೆದ್ದೆ ಅಂತ ಬೀಗಿದ್ರು. ಅಲ್ಲ, ನಿಮ್ಮ ಪ್ರೀತಿಗೆ ಬೇರೆ ಯಾರೋ ಬೆಂಬಲ ಕೊಡ್ಲಿಲ್ವಾ? ಈ ಮನೇಲಿ ಎಲ್ಲರೂ ಆ ಹೆಂಗಸಿನ ತಾಳಕ್ಕೆ ತಕ್ಕಂತೆ ಕುಣಿತಾರೆ. ಆದರೆ ಅಪ್ಪ ನನ್ನ ಪರವಾಗೇ ಮಾತಾಡಿದ್ರು. ಸೌಂದರ್ಯ ನಿರ್ಧಾರದ ಮುಂದೆ ಎಲ್ಲರೂ ಸೋಲ್ಬೇಕಾಯ್ತು. ಅವ್ರು ನಿಮ್ಮ ಪ್ರೀತಿನ ಕಿತ್ಕೊಂಡು ಈ ಥರ ಅನ್ಯಾಯ ಮಾಡಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನು ಮಾಡೋದು, ಎಲ್ಲಾನು ಸಹಿಸ್ಕೊಂಡು ಇನ್ನೂ ಇದೇ ಮನೇಲಿದ್ದೀನಿ. ಅಕ್ಕ, ಈಗಲೂ ಅವ್ರು ನಿಮ್ಮ ಮನಸ್ಸಲ್ಲಿದ್ದಾರಾ? ಈಗ ಮಾತ್ರ ಅಲ್ಲ, ನಾನು ಸಾಯೋವರೆಗೂ ಅವನು ನನ್ನ ಉಸಿರಲ್ಲಿ ಉಸಿರಾಗಿರ್ತಾನೆ. ಅವನ ಮೇಲೆ ನನಗೆ ಪ್ರೀತಿ ಇರೋದಕ್ಕೇನೆ ಬೇರೆ ಯಾರನ್ನು ಮದುವೆ ಆಗದೆ ಇನ್ನೂ ಅವನ ನೆನಪಲ್ಲೇ ನಾನು ಉಳ್ಕೊಂಡಿದ್ದೀನಿ. ನೀವೇನೋ ಅವ್ರ ನೆನಪಲ್ಲಿದ್ದೀರಾ, ಆದರೆ ಅವರು ಗೊತ್ತಿಲ್ಲ. ಆದರೆ ಅವನು ಈಗಲೂ ಕೂಡ ನನ್ನನ್ನು ಪ್ರೀತಿ ಮಾಡ್ತಿದ್ದಾನೆ ಅಂತ ನಂಬಿಕೆ ಇದೆ. ಯಾಕೆ ಅಂದರೆ ನಮ್ಮ ಪ್ರೀತಿ ಅಷ್ಟು ಪರಿಶುದ್ಧವಾಗಿತ್ತು, ಗಾಢವಾಗಿತ್ತು. ಅವ್ರ ಹೆಸರೇನು? ರಾಹುಲ್. ಹಾಯ್ ಸರ್, ಐ ಆಮ್ ರಾಹುಲ್. ರಾಹುಲ ಅತ್ತರಿ, ಈಗ ಕಂಪ್ಲೇಂಟ್ ಕೊಡೋಕೆ ಬಂದಿರೋದಾ ಅಥವಾ ಸರೆಂಡರ್ ಆಗಕ್ಕೆ ಬಂದಿರೋದಾ? ಹೇಳಪ್ಪ. ಗಲಾಟೆ ಕೇಸಲ್ಲಿ ನೀವು ಅರೆಸ್ಟ್ ಮಾಡಿರೋ ನರಸಿಂಹ ಅವ್ರನ್ನ ಬಿಡ್ಸಕ್ಕೆ ಬಂದಿದ್ದೀನಿ. ಅಕ್ಕ, ಈಗ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಏನಾದರೂ ಗೊತ್ತಾ? ಗೊತ್ತಿಲ್ಲ. ಅವನು ನನ್ನಿಂದ ದೂರ ಆಗಿ ಎಷ್ಟೋ ವರ್ಷ ಆಯಿತು. ಅವತ್ತಿಂದ ಇವತ್ತಿನವರೆಗೂ ಅವನ ಬಗ್ಗೆ ಸಣ್ಣ ಸುಳಿವೂ ಇಲ್ಲ. ಅವನು ನನ್ನಿಂದ ದೂರ ಆಗೋದಕ್ಕೆ ಸೌಂದರ್ಯನೇ ಕಾರಣ ಆಗಿದ್ರು ಇನ್ನೂ ಅವ್ರ ಜೊತೆ ಇದೇ ಮನೇಲಿದ್ದೀನಿ. ಅವ್ರಿಗೆ ಪ್ರೀತಿಗಿಂತ ಅಂತಸ್ತೆ ಮುಖ್ಯ. ಅದೇ ಕಾರಣಕ್ಕೆ ಅವ್ರನ್ನ ಮಾತಾಡಿಸ್ದೆ ಅವರಿಂದ ದೂರ ಇದ್ದೀನಿ. ಅವನು ಬಡವ ಆಗಿದ್ರು ತುಂಬ ಸ್ವಾಭಿಮಾನಿ. ಅವನು ನಮ್ಮ ಮನೆಯವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರೋ ಥರ ನನ್ನ ಬಗ್ಗೆನೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಅವನು ಎಲ್ಲಿದ್ದಾನೆ ಅಂತ ಹುಡುಕ್ಸಿದ್ರು, ಅವನು ಎಲ್ಲಿದ್ದಾನೆ ಅಂತ ಗೊತ್ತಾದರೂ ಅವನಂತೂ ಮತ್ತೆ ವಾಪಸ್ ನನ್ನ ಹತ್ರ ಬರಲ್ಲ. ಅದಕ್ಕೆ ಆ ಪ್ರಯತ್ನ ಮಾಡದೆ ಅವನ ನೆನಪಲ್ಲೇ ದಿನ ಕಳೀತಿದ್ದೀನಿ. ಒಟ್ಟಿನಲ್ಲಿ ಅವನು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ. ನಿಮ್ದೆಷ್ಟು ನಿಷ್ಕಲ್ಮಶವಾದ ಪ್ರೀತಿ ಅಕ್ಕ. ನಿಮ್ಮ ಪ್ರೀತಿ ಮುಂದೆ ನಮ್ಮ ಪ್ರೀತಿ ಏನೂ ಅಲ್ಲ. ಆದರೆ ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ನಿಜವಾದೇ ಆದರೆ ಅವ್ರು ನಿಮ್ಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ ದೀಪ, ಆ ನಂಬಿಕೆ ಯಾವತ್ತೂ ಸತ್ತು ಹೋಗಿದೆ. ಇವತ್ತು ನೀನು ಕೇಳಿದೆ ಅಂತ ನಾನು ಎಲ್ಲಾನು ಹೇಳಿದೆ. ಆದರೆ ಇದನ್ನು ಇಲ್ಲಿಗೆ ಬಿಟ್ಬಿಡು. ಮತ್ತೆ ನನ್ನ ಪ್ರೀತಿ ಬಗ್ಗೆ ಕೆತ್ಕೋ ಪ್ರಯತ್ನ ಮಾಡಬೇಡ. ನಾನು I'll call you back. ಮತ್ತೆ ಮಾಡ್ತೀನಿ. ಏನೇ ನಿನ್ ಗೋಳು? ಆಗ್ಲೇ ಬಂದು ಚಿರೋಣೆ ನನ್ನ ಗಂಡ, ಅವನನ್ನ ನನ್ನಿಂದ ದೂರ ಮಾಡಕ್ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಬೊಂಬೆ ಹೊಡೆದು ಹೋದೆ. ಈಗ ಮತ್ತೆ ಬಂದಿದ್ದೆಲ್ಲ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ?
ನೀವ್ ನಿಜವಾಗ್ಲೂ ಮನುಷ್ಯ? ನಿಮ್ಮಲ್ಲಿ ಒಂದ್ ಚೂರಾದ್ರೂ ಒಳ್ಳೆತನ ಇದೆಯಾ? ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಕ್ ಬಂದಿದ್ಯಲ್ಲ, ನೀನ್ ಯಾರು? ಈ ಮನೆ ಸೊಸೆ. ಅದು ಇನ್ ಸ್ವಲ್ಪ ದಿನ ಮಾತ್ರ. ಆಮೇಲೆ ನಿನ್ನ ಎಲ್ಲಿಗೆ ಪಾರ್ಸಲ್ ಮಾಡ್ಬೇಕು ಅಂತ ಗೊತ್ತಿದೆ. ಮೊದಲು ಬಂದ ವಿಷಯ ಹೇಳು. ಗಂಡು ಮೂಟೆ ಕಟ್ಟಿ ಯಾರನ್ನ ಪಾರ್ಸಲ್ ಮಾಡ್ತಾರೆ ಅನ್ನೋದು ಭವಿಷ್ಯದ ಮಾತು. ಸದ್ಯಕ್ಕೆ ವರ್ತಮಾನದಲ್ಲಿ ಇರೋ ನಿಮ್ ಸ್ಥಾನನ ಭದ್ರ ಮಾಡ್ಕೊಳ್ಳಿ. ಭೂತ್ ಕಾಲದಲ್ಲಿ ಮಾಡಿರೋ ನಿಮ್ ತಪ್ಪಿಗೆ ನಿಮ್ ಸ್ಥಾನಕ್ಕೆ ಯಾವಾಗ ಕೂತ್ ಬರತ್ತೋ ಗೊತ್ತಿಲ್ಲ. ಕರ್ಮ ಯಾರನ್ನೂ ಸುಮ್ನೆ ಬಿಡಲ್ಲ, ಹುಡ್ಕೊಂಡ್ ಬಂದ್ ಹೊಡಿಯತ್ತೆ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಅದೆಲ್ಲ ಮಾಡೋದ್ ನೀವು ಅಂತ ಇವತ್ ಗೊತ್ತಾಗ್ತಿದೆ. ನನ್ ಪ್ರೀತಿ ಕಿತ್ಕೊಳ್ಳಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ ನೀವು ಅನ್ಯಾಯವಾಗಿ ಅರ್ಚನಾ ಅಕ್ಕ ಪ್ರೀತಿನೂ ಕಿತ್ಕೊಂಡಿದ್ದೀರಾ ಅಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? ನ್ಯಾಯ ಕೊಡ್ಸ್ಬೇಕಾಗಿರೋ ಸ್ಥಾನದಲ್ಲಿ ಇರೋರು ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಮಾಡಿದ್ರಲ್ವಾ? ನಿಮ್ದು ಒಂದ್ ಜನ್ಮನ